ಅಲ್ಲೇನೋ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗ್ದೋಯ್ತು. ನನ್ನ ಹೆಂಡತಿ ಗೌರಿ ಅದೆಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನೋ. ಹೊಟ್ಟೆ ಬೇರೆ ಎಸಿತದೆ, ಊಟ ಮಾಡಬೇಕು. ಹೋಗ್ತೀನಿ ತಡಿ. ಗೌರಿ, ಗೌರಿ, ಏನು? ಏನಪ್ಪ ವಾಯ್ಸು ಇಷ್ಟೊಂದು ಜೋರ ಬರ್ತಾ ಇದೆ? ಕೋಪನು ಸ್ವಲ್ಪ ಜಾಸ್ತಿನೇ ಇದೆ ಅನ್ಸುತ್ತೆ. ಹೆಂಗಾರು ಮಾಡಿ ಸಮಾಧಾನ ಮಾಡಬೇಕು. ಗೌರಿ, ಗೌರಿ ಬಾಯಿಲಿ. ಏನ್ರಿ ಒಂದೇ ಸಮ ಗೌರಿ ಗೌರಿ ಅಂತ ಕೂಗ್ಕೋತಾ ಇದ್ದೀರಲ್ಲ, ಅದೇನು ಅಂತ ಹೇಳಿ. ಒಳಗಡೆ ಕೆಲಸ ಇದೆ ನಂಗೆ. ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಪುರ್ಸೊತ್ತಾಗಿಲ್ಲ ನಾನು. ಗೌರಿ, ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕು ಅಂತ ಕೇಳಕ್ ಕರ್ದೆ. ಅದಕ್ಕೆ ಇಷ್ಟೊಂದು ಕೂಗಾಡ್ತಾ ಇದೀಯಾ? ಏನು ಊಟಕ್ಕೆ ಹಾಕ್ಬೇಕಾ ನಿಮಗೆ? ಮನೇಲಿ ಸಿಲಿಂಡರ್ ಇಲ್ಲ ಅಡಿಗೆ ಮಾಡಕ್ಕೆ. ಸೌದೆ ಒಲೆಯಲ್ಲಿ ಊದಿ ಊದಿ ಅಡಿಗೆ ಮಾಡಕ್ಕೆ ನನ್ನ ಕೈಲಾಗಲ್ಲ. ನಿಮ್ಗೆ ಊಟ ಬೇಕು ಅಂದ್ರೆ ಮನೆಗೆ ಸಿಲಿಂಡರ್ ತಂದು ಮಡಗಿ. ಇಲ್ಲ ಅಂದ್ರೆ ಅದು ಯಾವಳ ಕಾಂತರಿಂದ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಅವಳ ಮನೆಗೆ ಹೋಗಿ ಉಂಡ್ಕೊ ಬನ್ನಿ ಹೋಗಿ. ಗೌರಿ, ನೀನು ಮುದ್ದಿನ ಹೆಂಡ್ತಿ ಅಲ್ವಾ? ನಿನ್ನ ಬಿಟ್ಬಿಟ್ಟು ಕಾಂತನಿಂದೆ ಹೋಗಕ್ಕಾಗದ ನಾನು? ಆ ಕಾಂತ ಹೆಂಗೆ ಅಂದರೆ ಟಿವಿಲಿ ಬರೋ ಅಡ್ವರ್ಟೈಸ್ ಇದ್ದಂಗೆ, ಬಂದು ಬಂದು ಹೋಗ್ತಿದ್ರೆ ಚಂದ. ನೀನೊಂಥರ ಪರ್ಮನೆಂಟ್ ಸೀರಿಯಲ್ ಇದ್ದಂಗೆ ದಿನಾ ನೋಡ್ತಾ ಇರಬೇಕು, ಗೊತ್ತಾ? ಬೇಜಾರು ಮಾಡ್ಕೋಬೇಡ ಗೌರಿ, ಪ್ಲೀಸ್. ನನಗೆ ಹೊಟ್ಟೆ ಸಿಗ್ತದೆ, ಊಟಕ್ಕೆ ಹಾಕೊಡು. ಹೌದು ಕಣ್ರಿ, ನೀವು ಸರಿಯಾಗಿ ಹೇಳಿದ್ರಿ. ಆ ಕಾಂತ ಅಡ್ವರ್ಟೈಸ್ ಇದ್ದಂಗೆ, ಅವಾಗ ಅವಾಗ ನೋಡಿದ್ರಷ್ಟೇ ಚಂದ. ನೀವೇನಾರ ಅವಳ ಹಿಂದೆ ಹೋದ್ರೆ ನಿಮ್ಮ ಬಾಂಡ್ಲಿ ತಲೆಗೆ ಬಿಸಿ ಎಣ್ಣೆ ಸುರಿದು ಕಳಿಸ್ತವೆ ಅಷ್ಟೇ. ಗೌರಿ, ಪ್ರೋಗ್ರಾಮು ಮುಗ್ದಾಯ್ತು, ಕಾಂತನೂ ಹೋಗಾಯ್ತು. ಇವಾಗ ಯಾಕೆ ಅವಳು ಮಾತು ನಮ್ಮ ಮನೆ ಒಳಗಡೆ? ಕೋಪ ಮಾಡ್ಕೋಬೇಡ ಗೌರಿ, ಊಟ ಹಾಕೊಡ್ತೆ ಈಗ. ಹೇಳಿದ್ನಲ್ರಿ ಅಡಿಗೆ ಮಾಡಿಲ್ಲ ಅಂತ. ಹೆಂಗಪ್ಪ ಇವಳನ್ನ ಸಮಾಧಾನ ಮಾಡೋದು? ಕಾಂತನ್ ಕೊಟ್ಟಿರೋ ದುಡ್ಡನ್ನ ಗೌಡ್ರೆ ಕೊಟ್ಟಿದ್ದು ಅಂತ ಸುಳ್ಳು ಹೇಳ್ಬಿಡ್ತೀನಿ, ಅವಾಗ ಸಮಾಧಾನ ಆಗ್ತಾಳೆ. ಗೌರಿ, ನೀನು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು ನಾನು ಕಾಂತನ್ಗೆ 1,000 ರೂಪಾಯಿ ದುಡ್ಡು ಕೊಟ್ಟೆ ಅಂತ ತಾನೇ? ಹೌದು ಕಣ್ರಿ, ಅದಕ್ಕೆ ಕೋಪ ಮಾಡ್ಕೊಂಡಿರೋದು. ಯಾಕೆ ಗೊತ್ತಿಲ್ಲದೆ ಇರೋರ್ ತರ ನಾಟಕ ಆಡ್ತಾ ಇದ್ದೀರಾ? ಮನೇಲಿ ಸಿಲಿಂಡರ್ ಇಲ್ಲ, ತರ್ಸ್ಕೊಡಿ ಅಂತ ಒಂದು ತಿಂಗಳಿಂದ ಕೇಳ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ಸೌದೆ ಒಲೆಲೇ ಮಾಡು ಅಂತ ನನ್ನ ತಲೆ ಕಟ್ಬಿಟ್ರಿ. ಊದಿ 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 ನನಗೆ ಕಣ್ಣಲ್ಲಿ ನೀರು ಸುರಿತಾವೆ ದಿನ. ಇವಾಗ ನೋಡಿದ್ರೆ ಕಾಂತನ್ಗೆ 1,000 ರೂಪಾಯಿ ಕೊಟ್ಬಿಟ್ಟು ಏನು ಅನೌನ್ಸ್ ಮಾಡಿದ ತಕ್ಷಣ ಅಲ್ಲಿ ಕಿರ್ಕೊಂಡು ನೋಡೋದು ನೋಡು. ನನಗೆ ಬಚ್ಚಿರೋ ಸಿಟ್ಟಿಗೆ ನಾನು ಮಾತಾಡ್ಸ್ಬೇಡಿ ಹೋಗಿ. ಗೌರಿ, ನೀನು ಇಷ್ಟೇನ ನಾನು ಅರ್ಥ ಮಾಡ್ಕೊಂಡಿರೋದು? ನಿನಗೆ ಗೊತ್ತಿದ್ದಂಗೆ ನನ್ನ ಹತ್ರ ಎಲ್ಲಿ ದುಡ್ಡಿರುತ್ತೆ? ಅಂಗಡಿಲಿ ಬಂದಿರೋ ದುಡ್ಡೆಲ್ಲ ನಿನಗೆ ತಾನೇ ತಂದು ಕೊಡ್ತೀನಿ. ಅದರಲ್ಲೂ 1,000 ರೂಪಾಯಿ ನನ್ನ ಹತ್ರ ಎಲ್ಲಿ ಗೌರಿ ಇರುತ್ತೆ? ಅದನ್ನ ಗೌಡ್ರೆ ಕೊಟ್ಟಿದ್ದು ನನಗೆ. ಹೆಚ್ಚಿಗೆ ನಾನೇ ಕೊಟ್ರೆ ಶಾಂತನ್ ಗೊತ್ತಾಗ್ಬಿಡುತ್ತೆ. ನಾನೊಂದು 2,000 ಕೊಡ್ತೀನಿ, ನೀನೊಂದು 1,000 ಕೊಡು ಶಂಕರ ಅಂದ್ಬಿಟ್ಟು ಕೊಟ್ರು. ಅವ್ರು ಕೊಟ್ಟಿದ್ದು ಕೊಡಕ್ಕೆ ನನ್ಗೇನು ಪ್ರಾಬ್ಲಮ್ಮು? ಕೊಟ್ನಪ್ಪ. ಅದನ್ನ ಹೇಳೋಣ ಅಂದ್ರೆ ನೀನು ಕೇಳಿಸ್ಕೊಳಕ್ಕೆ ರೆಡಿ ಇಲ್ವಲ್ಲ ಗೌರಿ? ನಿಜವಾಗ್ಲೂ ನೀವು ಹೇಳ್ತಿರೋದು ನಿಜನಾ? ಅದು ಗೌಡ ದುಡ್ಡ? ಹೌದು ಗೌರಿ, ಅದು ಗೌಡ್ರ ದುಡ್ಡೇ. ಅವ್ರು ಕೊಟ್ಟಿದ್ಕೆ ನಾನು ಕೊಟ್ಟೆ. ನೀನಪ್ಪ ನನ್ನ ಮೇಲೆ ಅನುಮಾನ ಪಡ್ತೀಯ. ಯಾವತ್ತಾರು ನೀನು ಕೇಳಿದೆ ನಾನು 10 ರೂಪಾಯಿನಾರು ತಗೊಂಡಿದ್ದೀನ ಗೌರಿ? ನೀನು ಯಾಕೆ ನಾನು ನಂಬ್ತಾ ಇಲ್ಲ? ಪಾಪ ನನ್ನ ಗಂಡ ಗೌಡ್ರ ದುಡ್ಡು ಕೊಟ್ರಂತೆ. ನಾನೇ ಅವ್ರ ಮನೆ ತಪ್ಪು ತಿಳ್ಕೊಬಿಟ್ಟೆ. ಛೇ, ಅಯ್ಯೋ ಸಾರಿ ರೀ. ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ನನಗೆ, ನನ್ನ ಗಂಡ ಹತ್ರ 1,000 ರೂಪಾಯಿ ಎಲ್ಲಿ ಬರುತ್ತೆ? ಎಲ್ಲ ದುಡ್ಡು ನನಗೆ ತಂದು ಕೊಡ್ತಾರಲ್ಲ ಅಂತ. ಈಗ ಗೊತ್ತಾಯ್ತು ನೋಡಿ. ಸರಿ ಸರಿ, ಬನ್ನಿ ಊಟ ಮಾಡಿ. ಈ ಹೆಂಗಸರು ಎಷ್ಟು ನಿಜ ಹೇಳಿದ್ರು ನಂಬಲ್ಲ. ಅದೇ ಸುಳ್ಳು ಹೇಳ್ಬಿಡಿ ಪಟ್ ಅಂತ ನಂಬಿಡ್ತಾರೆ. ನಿಮ್ಮನೇಲಿ ಹಿಂಗೇನಾ? ಗೌರಿ, ನಾನು ಇಲ್ಲೇ ಊಟ ಕೂತ್ಕೋತೀನಿ, ಇಲ್ಲಿಗೆ ತಗೊಬಂದ್ಬಿಡು. ಸರಿ ರೀ, ಕೂತ್ಕೊಳ್ಳಿ, ತಗೋಬರ್ತೀನಿ. ಬರ್ಲಿ ಬರ್ಲಿ ನನ್ನ ಗಂಡ. ಒಂದ್ ಮಳ ಊಟ ತಗೋಬೇಕು, 10 ರೂಪಾಯಿ ಕೊಡಿ ಅಂದ್ರೆ 20 ಸಲ ಯೋಚನೆ ಮಾಡ್ತಾರೆ. ಆ ಬಿನ್ನಾಗೈತಿ ಕಾಂತನ್ಗೆ ಒಂದಲ್ಲ ಎರಡಲ್ಲ 2,000 ರೂಪಾಯಿ ಸುಡ್ದವ್ರೆ. ಹೊಟ್ಟೆ ಉರಿದೋಗ್ತಾ ಇದೆ. ಬರ್ಲಿ, ಮಾಡ್ತೀನಿ ಇವತ್ತು ಅವ್ರಿಗೆ. ಓಹೋ ಹೋ ಹೋ, ನನ್ನ ಹೆಂಡತಿ ಇಲ್ಲೇ ಕೂತವಳಲ್ಲಪ್ಪ. ಇವಳು ಕೂತಿರೋ ಸ್ಟೈಲ್ ನೋಡಿದ್ರೆ ನನಗೇ ಕಾಯ್ಕೊಂಡು ಕೂತವಳೆ ಅನ್ಸುತ್ತೆ. ಶಾಂತ, ಇದಕ್ಕೆ ಮನೆ ಬಾಗ್ಲಲ್ಲಿ ಒಬ್ಳೆ ಕೂತಿದ್ಯಾ? ಇನ್ನೇನ್ರಿ ಮಾಡ್ಲಿ, ಮನೆ ಬಾಗ್ಲಲ್ಲಿ ಕೂತಿದ್ದೀನಿ. ಇನ್ನೊಂದ್ ಸ್ವಲ್ಪ ದಿನ ಹಿಂಗೆ ಹೋದ್ರೆ ಬೀದಿಗೆ ಬಂದು ಕೂತ್ಕೊತೀನಿ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಶಾಂತ, ಏನಾಯ್ತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಅಯ್ಯೋ, ಇವಾಗ ಯಾಕ್ರಿ ವಿಚಾರಿಸ್ಕೊತಾ ಇದ್ದೀರಾ? ಇವಾಗ ನೆನಪಾಯ್ತಾ ನನಗೊಬ್ಳು ಹೆಂಡತಿ ಇದ್ದಾಳೆ ಅಂತ? ಈ ಶಾಂತನ್ ಕಟ್ಕೊಂಡು ನಿಮ್ಗೇನ್ರಿ? ಆ ಕಾಂತನ್ ಜೊತೆ ಡಿಂಗು ಡಂಗು ಡಂಗು ಡಿಂಗು ಅಂತ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಕಳ್ಸುಡ್ ಬಂದ್ರ ಅವಳನ್ನ? ಶಾಂತ, ಅವಳು ಅವಾಗ್ಲೇ ಹೋದ್ಲು. ಅವಳು ಹೋದ್ಮೇಲೆ ನಮ್ಮ ಮನೆಗೆ ಬಂದಿದ್ದು. ಓ, ಡ್ಯಾನ್ಸರ್ ಕಾಂತ ಓದ್ಲೇನ್ರಿ? ಅದಕ್ಕೆ ನಮ್ಮ ಸಾಹೇಬ್ರಿಗೆ ಇವಾಗ ನೆನಪಾಗಿದೆ, ನನಗೊಬ್ಳು ಹೆಂಡತಿ ಇದ್ದಾಳೆ, ಮನೆ ಇದೆ, ಮಕ್ಳಿದೆ ಅಂತ. ಅದಕ್ಕೆ ವಾಪಸ್ ಬಂದ್ರ? ಶಾಂತ, ಡ್ಯಾನ್ಸ್ ಮಾಡೋದು ಒಂದು ಕಲೆನ ಪ್ರೋತ್ಸಾಹಿಸ್ಬೇಕು ಶಾಂತ. ನೀನೇಗ್ ಬೇಜಾರು ಮಾಡ್ಕೊಂಡಿದ್ಯಾ?
ಅದು ನನಗೂ ಗೊತ್ತು. ಅವಳಿಗೆ 2,000 ರೂಪಾಯಿ ಕೊಟ್ಟಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಇವಾಗ ಒಂದ್ ಮಳೆ ಹೂ ತಗೋಬೇಕು, 10 ರೂಪಾಯಿ ಕೊಡಿ ಅಂದ್ರೆ ಒಂದಿನಕ್ಕಾರು ತಗೋ ಅಂತ ಕೊಟ್ಬಿಡ್ತೀರಾ? 78 ಮಾತಾಡ್ತೀರಾ? ಅವಳಿಗೆ ಒಂದಲ್ಲ ಎರಡಲ್ಲ 2,000 ರೂಪಾಯಿನ ಏನು ಕೊಟ್ಟಿದ್ದೆ ಅವಳು ಅರೌನ್ಸ್ ಮಾಡಿದ್ದು ಒಟ್ಟೆ ಉರ್ದೋಗ್ತಿದೆ ನನಗೆ. ಓ, ನೀನ್ ಅದಕ್ಕೆ ಕೋಪ ಮಾಡ್ಕೊಂಡಿದೀಯಾ? ಅದು ನನ್ ದುಡ್ಡಲ್ಲ ಶಾಂತ. ಏನು ಈ ನಿಮ್ ಕಣ್ಗೆ ನಾನೇನು ಮಂಗದ ತರ ಕಾಣಿಸ್ತಾ ಇದ್ದೀನಾ? ನೀವೇ ದುಡ್ಡು ಕೊಟ್ಟೆ ಅಂತ ಅನೌನ್ಸ್ ಮಾಡ್ಲಿಲ್ವಾ ಅವಳು ಸ್ಟೇಜ್ ಮೇಲೆ? ಅಲ್ಲಿ ನಾನೇ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ಶಾಂತ, ನಾನ್ ಕೊಟ್ಟಿದ್ದಕ್ಕೆ ಅಲ್ಲಿ ಅನೌನ್ಸ್ ಮಾಡಿದ್ದು, ಆದ್ರೆ ಅದು ನನ್ ದುಡ್ಡಲ್ಲ ಶಾಂತ, ಅದು ಶಂಕುನ್ ದುಡ್ಡು. ನಾನು ಒಬ್ನೇ 3,000 ಕೊಟ್ಟರೆ ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ ಕೋಪ ಮಾಡ್ಕೋತಾಳ ಗೌಡ್ರೆ. ನಾನು 1,000 ಕೊಡ್ತೀನಿ, ನೀವು 2,000 ಕೊಡಿ ಅಂದ್ಬಿಟ್ಟು ಕೊಟ್ಟ. ಅವ್ನು ಕೊಟ್ಟರೆ ದುಡ್ಡನ್ನ ತಗೊಂಡೋಗಿ ಅವಳು ಕೊಡಕ್ ನನ್ಗೇನ್ ಪ್ರಾಬ್ಲಮ್? ಕೊಟ್ಟೆ. ನೀವ್ ಹೇಳ್ತಿರೋದು ನಿಜನಾ? ಶಾಂತ, ನಿನ್ನಾಣೆಗ್ಲು ನಿಜ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ತಲೆಯಿಂದ ತೆಗೀರಿ ಕೈನ. ನನ್ನ ಮೇಲೆ ಆಣೆ ಹಾಕ್ಬಿಟ್ಟು ನನ್ನ ಸಾಯಿಸ್ಬಿಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಹೇಳಿದ ತಕ್ಷಣ ಅಷ್ಟು ಸುಲಭವಾಗಿ ನಂಬಲ್ಲ. ನೀವು ಹೇಳಿದ್ದು ನಿಜನಾ ಸುಳ್ಳ ಅಂತ ಪತ್ತೆ ಮಾಡ್ಬಿಟ್ಟು ಆಮೇಲೆ ನಂಬ್ತೀನಿ ನಿಮ್ಮನ್ನ. ನನ್ನ ಹೆಂಡತಿ ಸಾಮಾನ್ಯದವಳಲ್ಲ, ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ವಲ್ಲ. ಶಂಕನ್ಗೆ ಹೇಳ್ಬಿಡ್ತೀನಿ ನಾನೇ ಕೊಟ್ಟಿದ್ದು ದುಡ್ಡು ಅಂತ ಹೇಳ್ಬಿಡೋ ನನ್ನ ಹೆಂಡತಿಗೆ ಅಂತ. ಆಮೇಲೆ ಏನ್ ಮಾಡ್ತಾಳೆ? ನಂಬಲೇಬೇಕು. ಸರಿ ಬಿಡು ಶಾಂತ, ಅದೇನ್ ಪತ್ತೆ ಮಾಡ್ತೀವೋ ಮಾಡ್ಕೊಂಡು ಆಮೇಲೆ ನಂಬುವೆ ಅಂತೆ. ನಂಗೆ ತುಂಬಾ ತಲೆ ನೋಯ್ತಾ ಇದೆ, ಒಂದ್ ಲೋಟ ಟೀ ಮಾಡು ನಡಿ. ಹೌದೌದು ಪಾಪ, ತುಂಬಾ ತಲೆ ನೋಯ್ತಾ ಇದೆ. ಆ ಕಾಂತನ ಜೊತೆ ಒಸಿ ಕುಂದಿದ್ದೀರಾ ನೀವು. ನೋಡಿ ನನ್ನ ಕಣ್ಣೇ ಹೋಗ್ಬಿಟ್ಟವೆ. ಟೀನು ಮಡಗಲ್ಲ ಏನು ಮಡಗಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ನನ್ನ ತಲೆ ತಿನ್ಬೇಡಿ. ನೀ ಟೀ ಮಾಡಿಲ್ಲ ಅಂದ್ರೇನು? ನನ್ನ ಸೊಸೆ ಎಲ್ಲೋ ಮಾಡ್ಸ್ಕೊಂಡು ಕುಡಿತೀನಿ ಬಿಡು. ಸೊಸೆ ಮುದ್ದು, ಸೊಸೆ ಮುದ್ದು. ಕರೆದ್ರ ಮಾವಯ್ಯ? ಹೌದು ಸೊಸೆ ಮುದ್ದು, ತುಂಬಾ ತಲೆ ನೋಯ್ತಾ ಇದೆ, ಒಂದ್ ಲೋಟ ಟೀ ಮಾಡ್ಕೊ ಬರ್ತೀಯಾ? ಹಾ ಮಾವಯ್ಯ, ಇಲ್ಲೇ ಕೂತಿರಿ, ನಾ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮಾಲಾಶ್ರೀ, ಏನತ್ತೆ ನಿಮ್ಗೂ ಟೀ ಬೇಕಾ? ಮಾಡ್ಕೊ ಬರ್ಲಾ? ನಂಗೆ ಟೀಯು ಬೇಡ ಏನು ಬೇಡ, ಹೊಟ್ಟೆ ಹತ್ಕೊಂಡು ಬಗ ಅಂತ ಉರಿತಾ ಇದೆ. ಒಂದ್ ಬಿಂದಿಗೆ ತಣ್ಣೀರಿದ್ರೆ ತಂದು ನನ್ನ ತಲೆ ಮೇಲೆ ಸುರಿ. ಓ ಹೌದಾತೆ, ಸರಿ ನಾನು ತಗೋಬತ್ತೀನಿ ರೀ, ನಿಮ್ ತಲೆ ಮೇಲೆ ತಂದು ಸುರಿತೀನಿ. ಅಯ್ಯೋ ಸಿಕ್ಕಿದ್ದ ಚಾನ್ಸ್ ಅಂತ ತಂದು ಸುರಿದೇ ಬಿಡ್ತೀಯ ನೀನೇನು ಅಂತ ನನಗ್ ಗೊತ್ತಿಲ್ವಾ? ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಅದೇನು ಅಂತ ಹೇಳಿಯತ್ತೆ? ನೋಡು ಮಲ, ನಂಗೆ ನಿಮ್ಮ ಮಾವನ ಮೇಲೆ ತುಂಬಾ ಕೋಪ ಬಂದಿದೆ. ಅವ್ರು ಏನ್ ಹೇಳಿದ್ರು ನೀ ಮಾಡಬಾರ್ದು. ಇನ್ಮೇಲೆ ಏನೇ ಕೆಲಸ ಮಾಡ್ಬೇಕಾದ್ರೂ ನನ್ನನ್ನು ಕೇಳ್ಕೊಂಡೇ ಮಾಡ್ಬೇಕು, ಆಯ್ತಾ? ಅತ್ತೆ, ಯಾಕೆ ಮಾವನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಪಾಪ ಮಾವಯ್ಯ. ಪಾಪ ಅಂತೆ ಪಾಪ, ಪಾಪಿ ಕಣೆ ನಿಮ್ಮ ಮಾವಯ್ಯ. ನೀನೇ ನೋಡಿದಿಲ್ಲ ಡ್ಯಾನ್ಸರ್ ಕಾಂತನ ಜೊತೆ ನಲ್ದಿದ್ದೇನು ನೋಡಿ ನನ್ನ ಕಣ್ಣೇ ಹೋಗ್ಬಿಟ್ಟವೆ. ನನಗೆ ಬರ್ತಿರೋ ಸಿಟ್ಟಿಗೆ ಅದ್ರ ಮೇಲೆ 2,000 ರೂಪಾಯಿ ಬೇರೆ ಕೊಟ್ಟವ್ರೆ ಅವಳಿಗೆ. ನನಗೆ ಏನು ಮಾತಾಡಬೇಡ ನೀನು, ಅವ್ರಿಗೆ ಒಂದು ಕೆಲಸನೂ ಮಾಡ್ಕೊಡ್ಬೇಡ, ನಾನು ಹೇಳ್ದಂಗೆ ಕೇಳು. ಓ, ನೀವು ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅತ್ತೆ? ನಾನಂತೂ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಬರಲ್ಲಪ್ಪ. ನೀವು ಹೆಂಗೆ ಹೇಳ್ತೀರ ಹಂಗೆ ಆಗ್ಲಿ ಅತ್ತೆ. ಇನ್ಮೇಲೆ ಏನೇ ಮಾಡ್ಬೇಕಾದ್ರೂ ನಿಮ್ಮನ್ನೇ ಕೇಳ್ಕೊಂಡು ಮಾಡ್ತೀನಿ. ಸೊಸೆ ಮುದ್ದು. ಮಾವಯ್ಯ, ಅತ್ತೆ ಇಲ್ದಿದಾಗ ನಿಮಗೆ ಟೀ ಕಾಫಿ ಎಲ್ಲ ಮಾಡ್ಕೊಡ್ತೀನಿ, ಆದರೆ ಅತ್ತೆ ಹತ್ರಗಡೆ ಮಾಡೋಕ್ಕಾಗಲ್ಲ ಮಾವಯ್ಯ, ಸಾರಿ. ಮಗಳೇ, ನಿಮ್ಮ ಅಪ್ಪ ಬಂದಿಲ್ವ ಇನ್ನುವೇ? ಬಂದಿಲ್ಲ ಅಮ್ಮ. ನಿಮ್ಮ ಅಪ್ಪನಿಗೆ ಊರೊಳಗಡೆ ಕಾಂತ ಬಂದ್ಬಿಟ್ರೆ ಮನೇನೇ ಮಾಡ್ತೋಯ್ತದೆ. ನಮ್ಮೂರಲ್ಲಿ ಮಾತ್ರ ಹಿಂಗೆ ಅನ್ಕೊಂಡಿದ್ದೆ, ಬೀಗರ ಮನೆಗೆ ಬಂದಾಗಲೂ ಹಿಂಗೆ ಮಾಡ್ತಾರಲ್ಲ. ಏನು ಹೇಳಿ, ಎಲ್ಲ ನನ್ನ ಕರ್ಮ. ಬರ್ಲಿರೋರಿಗೆ ಸರಿಯಾಗಿ ಮಾಡ್ತೀನಿ. ನೀನೇ ನಮ್ಮ ಅವಳು ಹಿಂಗಾಡ್ತೀಯಾ? ನಮ್ಮ ಅಪ್ಪ ಏನೋ ಕಾಂತನ ಜೊತೆಗೆ ಓಡೋಟೋದ್ರೇನೋ ಅನ್ನಂಗೆ ಬರ್ತಾರೆ ಬಿಡು. ಲೇ ಮಾಲ, ಏನೇ ಮಾತಾಡ್ತಾ ಇದೀಯ ನೀನು? ಬೀಗ್ರೆ, ನಿಮ್ಮ ಮಗಳು ಒಂದೊಂದ್ಸಲ ಮಾತಾಡೋದು ಕೇಳಿದ್ರೆ ಪಿತ್ತ ನತ್ಕತ್ತು ಬಿಡ್ತೆ ನಂಗೆ. ಇವಳು ಅವಾಗಿಂದನೂ ಹಿಂಗೇನೆ ಬೀಗ್ರೆ. ಅವರಪ್ಪ ಏನೇ ತಪ್ಪು ಮಾಡಿದ್ರು ವಹಿಸ್ಕೊಂಡು ಬರೋದು ಇವಳು. ಏತಿ ಅಂದರೆ ಪ್ರೇತಿ ಅಂತಾಳೆ. ಓ, ನನ್ನ ಹೆಂಡತಿ ಮಲ್ಲಿಗೆ ಇಲ್ಲೇ ನಿಂತಿದ್ದಾಳೆ ಮುಖ ಊದಿಸ್ಕೊಂಡು. ಓ, ಬೀಗರು ಬಂದ್ರು. ಎಲ್ಲಿಗ್ರಿ ಹೋಗಿದ್ರಿ? ಪ್ರೋಗ್ರಾಮ್ ಹತ್ರ ಇದ್ನಲ್ಲ ಮಲ್ಲಿಗೆ, ನಿಂಗೆ ಗೊತ್ತಲ್ಲ. ಪ್ರೋಗ್ರಾಮ್ ಮುಗ್ದಾಯ್ತು, ಕಾಂತ ಗಂಟು ಮುಟ್ಟೆ ಕಟ್ಕೊಂಡು ಹೋಗಾಯ್ತು. ನೀವೇನೋ ಅವಳ ಮನೆ ತನಕ ಬಿಟ್ಬಿಟ್ಟು ಬರಕ್ಕೆ ಹೋಗಿದ್ರಾ? ಬೀಗರು ಆವಾಗಲೇ ಬಂದರು ಮನೆಗೆ. ನೀವೆಲ್ಲಿ ಹೋಗಿದ್ರಿ ಅಂತ ಕೇಳ್ದೆ ಇರೋದು ನಾನು. ಮಲ್ಲಿಗೆ, ನನ್ನ ಗೌಡ್ರು ಬೀಗರು ಅಂತ ಸುಮಾರು ಜನ ದಾರಿಲಿ ಮಾತಾಡ್ತಾ ನಿಂತ್ಕೊಂಡ್ರು. ಮಾತಾಡ್ತಾ ಲೇಟ್ ಆಗೋಯ್ತು ಅಷ್ಟೇನೆ. ಇವಾಗ ಏನಾಯ್ತು ಬಿಡು, ಬಂದಲ್ಲ. ಶಾಂತಕ, ಓ ಗೌರಿನಾ, ಬಾ. ಇದಕ್ಕೆ ಶಾಂತಕ ಎಲ್ಲರೂ ಈ ಥರ ಸೀಟ್ ಮಾಡ್ಕೊಂಡು ನಿಂತಿದ್ದೀರಾ? ಇನ್ನೇನೆ ಗೌರಿ, ಆ ಕಾಂತನ ಜೊತೆ ಇವರೆಲ್ಲ ಸೇರ್ಕೊಂಡು ಹೆಂಗ್ ಕುಣಿತಿದ್ರು ಅಂತ ನೀನೇ ನೋಡ್ದಲ್ಲ. ಕುಣಿಯ ಸಾಲದು ಅಂತ 1,000-2,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಂದವ್ರೆ. ನಾವು ಕೇಳಿದ್ರೆ 10 ರೂಪಾಯಿನೂ ಬಿಚ್ಚಲ್ಲ ಇವರು. ಅದಕ್ಕೆ ಏನು ಎತ್ತ ಅಂತ ವಿಚಾರಿಸ್ಕೊತಾ ನಿಂತಿದ್ದೀವಿ. ಗೌಡ್ರೆ, ಬನ್ನಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬರವಾ? ಅಯ್ಯೋ, ಈ ಶಂಕರ ಯಾಕಪ್ಪ ಬಂದ ಇವಾಗ? ಬಿಡು ಶಾಂತಕ, ಏನೋ ಖುಷಿ ಕೊಟ್ಟಿದಾರಪ್ಪ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಏನೇ ಗೌರಿ ಈ ತರ ಮಾತಾಡ್ತಾ ಇದೀಯಾ? ನಿನ್ ತಲೆ ಸರಿ ಇದೆ ತಾನೇ? ಹ್ಞೂ ಶಾಂತಕ, ಯಾಕೆ ಹಿಂಗಂತೀಯ?
ಅಲ್ಲ ಕಣೆ, ಅಲ್ಲಿ ನಿನ್ ಗಂಡ 1,000 ರೂಪಾಯಿ ಕೊಟ್ಟಾಗ ತಕ 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 ಅಂತ ಕುಣಿತಾ ಇದ್ದೆ. ಸಿಲಿಂಡರ್ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ, ಇಲ್ಲ ಅವ್ರಿಗೆ 1,000 ರೂಪಾಯಿ ಕೊಡ್ತಾ ಇದೀಯಾ, ಬಾ ಮನೆಗೆ ನೋಡ್ಕೊತೀನಿ ಅಂತ. ಇವಾಗ ನೋಡಿದ್ರೆ ಇಷ್ಟೊತ್ತು ಕೂಲ್ ಆಗಿದೆಯಲ್ಲ. ಶಾಂತಕ್ಕ, ಅದು ನನ್ ಗಂಡನ ದುಡ್ಡಾಗಿರೋ ನಂಗೆ ಹೊಟ್ಟೆ ಉರಿತಾ ಇತ್ತು. ಅದು ಗೌಡ್ರು ಕೊಟ್ಟಿರೋ ದುಡ್ಡಂತೆ. ನನ್ ಗಂಡ ಮನೆಗೆ ಬಂದಾಗ ಹೇಳಿದ್ರು, ಅದಕ್ಕೆ ನಾನು ಆರಾಮಾಗಿದ್ದೀನಿ. ಮಾವಯ್ಯ ಲೇಖ ಸೋಬಚೆ. ಗೌರಿ, ಏನೇ ಹೇಳ್ತಾ ಇದೀಯ ನೀನು? ನಮ್ ಗೌಡ್ರು ಹೇಳಿದ್ರು ಶಂಕರಣ್ಣ ಕೊಟ್ಟ ದುಡ್ಡನ್ನ ಕೊಟ್ಬಿಡು ಅಂತ, ಅದಕ್ಕೆ ಕೊಟ್ಟೆ ಅಂತ. ಶಾಂತಕ್ಕ, ನನ್ ಗಂಡ ಹೇಳಿದ್ರು ನಂಗೆ ಗೌಡ್ರು ಕೊಟ್ರು ಅದಕ್ಕೆ ಕೊಟ್ಟೆ ಅಂತ. ಇವರಿಬ್ರು ಸೇರ್ಕೊಂಡು ನಮ್ಮಿಬ್ಬರನ್ನು ಮಂಗಗಳು ಮಾಡ್ಬಿಟ್ಟವ್ರೆ ಶಾಂತಕ್ಕ. ಮುಗೀತು ನಮ್ ಕತೆ ಈಗ. ಗೌಡ್ರೆ, ಮಹನೀಯರೇ ಮತ್ತು ಮಹಿಳೆಯರೇ, ನಿಮಗೆ ಬಂದಿದೆ ಒಂದು ಸುವರ್ಣ ಅವಕಾಶ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಿಮ್ಮ ಗ್ರಾಮದಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತಾ ಇದೆ. ಅದರಲ್ಲಿ ಗೆದ್ದಂತಹ ವಿಜೇತರಿಗೆ ಮೊದಲನೇ ಬಹುಮಾನ 25,000 ರೂಪಾಯಿನ ಮೈಸೂರು ಸಿಲ್ಕ್ ಸೀರೆ, ಎರಡನೇ ಬಹುಮಾನ 15,000 ರೂಪಾಯಿದು ರೇಷ್ಮೆ ಸೀರೆ, ಮೂರನೇ ಬಹುಮಾನ 5,000 ರೂಪಾಯಿನ ಫ್ಯಾನ್ಸಿ ಸೀರೆ. ಯಾರಿಗುಂಟು ಯಾರಿಗಿಲ್ಲ, ಬನ್ನಿ ಬನ್ನಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿ, ನಿಮಗೆ ಇಷ್ಟವಾದ ಸೀರೆಯನ್ನು ಗೆಲ್ಲಿ. ಅಯ್ಯೋ ಶಾಂತಕ್ಕ, ಮೈಸೂರು ಸಿಲ್ಕ್ ಸೀರೆ, ಫ್ಯಾನ್ಸಿ ಸೀರೆ, ರೇಷ್ಮೆ ಸೀರೆ ಕೇಳಕ್ಕೆ ಖುಷಿ ಆಗುತ್ತೆ. ಅದೇನು ಸ್ಪರ್ಧೆ ಅಂತ ಕೇಳು ಶಾಂತಕ್ಕ, ಭಾಗವಹಿಸ್ಬಿಟ್ಟು ಗೆದ್ದು ಬಿಡೋಣ. ಮಾವಯ್ಯ, ಅದೇನ್ ಕಾಂಪಿಟೇಷನ್ ಅಂತ ಕೇಳಿ. ನಮ್ಮ ಹೆಂಡತಿರೆಲ್ಲ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈ ಸೀರೆ ಕಾಂಪಿಟೇಷನ್ ಅಲ್ಲಿ ಅವ್ರಿಗೇನಾದ್ರು ಸೀರೆ ಗೆದ್ದು ಕೊಟ್ಬಿಟ್ರೆ ಅವ್ರ ಕೋಪ ಎಲ್ಲ ತಣ್ಣಗಾಗ್ಬಿಡುತ್ತೆ. ಈ ವಯ್ಯ ಸರಿಯಾದ ಟೈಮ್ಗೆ ಬಂದ ಇಲ್ಲಿಗೆ ಮಾತಾಡ್ತೀನಿ. ಅದೇನು ಸ್ಪರ್ಧೆ ಅಂತ ಹೇಳು ಬೇಗ. ಮೇಡಮ್, ಇದು ನಾರಿಗೊಂದು ಸೀರೆ ಅಂತ ನಮ್ದು ಪ್ರೋಗ್ರಾಮು. ಇದನ್ನ ಅವ್ರ ಗಂಡಿಂದ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದು ಹೆಂಡತಿಗೆ ಗಿಫ್ಟ್ ಆಗಿ ಕೊಡ್ಬೇಕು. ಅಯ್ಯೋ, ಅದಕ್ಕೇನಂತೆ, ಒಳ್ಳೇದೇ ಆಯ್ತಲ್ಲ. ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ವಿ ನಾವು. ಗಂಡಸರೆಲ್ಲ ಭಾಗವಹಿಸಿ ನಮ್ಮ ಹೆಂಡತಿಗೆ ಸೀರೆ ಗೆದ್ದು ಕೊಡ್ತೀವಿ. ಅದೇನೋ ಅಂತ ಸ್ಪರ್ಧೆ ಹೇಳಿ ನೀವು. ಓಕೆ ಸರ್, ನಮ್ಮ ಸ್ಪರ್ಧೆ ಏನು ಅಂದ್ರೆ, ಯಾರು ಹೆಚ್ಚು ಹಸಿಮೆಣಸಿನಕಾಯಿ ತಿಂತಾರೋ ಅವರು ಮೊದಲನೇ ವಿಜೇತರು, ಯಾರು ಅದಕ್ಕಿಂತ ಕಡಿಮೆ ತಿಂತಾರೋ ಅವರು ಎರಡನೇ ವಿಜೇತರು, ಯಾರು ತುಂಬಾ ಕಡಿಮೆ ತಿಂತಾರೋ ಅವರು ಮೂರನೇ ವಿಜೇತರು. ಈಗ ಯಾರ್ಯಾರು ಭಾಗವಹಿಸ್ತಾ ಇದ್ರಿ ಹೇಳ್ತೀರಾ? ಅಯ್ಯೋ, ಅಷ್ಟೇ ತಾನೇ, ತಿಂತಾರೆ ಬಿಡಿ. ನಮ್ ಗಂಡಿಂದ್ರೆಲ್ಲ ಇಲ್ಲಿ ನಿಂತಿದ್ದಾರೆ, ಇವ್ರ ಹೆಸರನ್ನೆಲ್ಲ ಬರ್ಕೊಬಿಡಿ. ನಮಸ್ಕಾರ ವೀಕ್ಷಕರೇ, ನಾಳೆ ಎಪಿಸೋಡಲ್ಲಿ ಸೀರೆ ಕಾಂಪಿಟೇಷನ್ ನಡೆಯುತ್ತೆ. ಆ ಕಾಂಪಿಟೇಷನಲ್ಲಿ ಶಂಕರಣ್ಣ, ನಮ್ಮ ಅಪ್ಪಯ್ಯ ಮತ್ತು ನಮ್ಮ ಮಾವಯ್ಯನವರು ಭಾಗವಹಿಸ್ತಾ ಇದ್ದಾರೆ. ಸಖತ್ ಮಜಾ ಇರುತ್ತೆ. ಎಪಿಸೋಡ್ನ ಮಿಸ್ ಮಾಡದೆ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನಮ್ಮದು ಫ್ರೀ ಚಾನಲ್ಲು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನೇ ಅಭಿಪ್ರಾಯಗಳಿದ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.